के जाएंगे आओ वहाँ चिकन लेके आएंगे आओ ಅರೆ ಸಂತೆಗೆ ನಾವು ಹೋಗ್ಬಿಟ್ಟಿ ಜವಾರಿದು ಚಿಕನ್ಗೆ ಹುಡುಕ್ಬಿಟ್ಟಿ ಅರೆ ಮछलिಗೆ ನಮ್ದುಗೆ ಹುಡುಕ್ಬಿಟ್ಟಿ ಎರಡನ್ನು ತಗೊಂಡು ಬಂದು ನಾವು ಚಿಕನ್ಗೆ ಮಾಡೋಣ ಫ್ರೈಗೆ ಮಾಡೋಣ ಸಂತೆಗೆ ಜಾಯಿಂಗೆ ಆವ್ ಏ ಏನ್ಲೇ ನೀನ್ ಹಾಡು ಅಬ್ಬಬ್ಬಬ್ಬಾ ಈಗ ಯಾರ ಕೇಳಿಸ್ಕೊಂಡ್ಬಿಟ್ಟಿದ್ರೆ ಹಾಡು ಬರ್ದಾರ ಗೌನವನ ತಗ ಏನ್ ಹೇಳೋದು ಹಾಡು ಬಾರೆ ಸಂತೆಗೆ ಹೋಗೋಣ ಬಾ ಅಲ್ಲದಲ್ಲದ ಅರೆ ನಿಮ್ದಿಗೆ ಸಮಜ್ಗೆ ಆತ ಸಂತಂದಕ್ಕ ಏನು ಇಷ್ಟೊಂದು ಖುಷಿ ಖುಷಿಯಾಗಿ ಕುಂತ್ಬಿಟ್ಟಿ ಹೊಂಟಿ ಅರೆ ಸಂತಂದಕ್ಕ ಸುಬೆ ಸುಬೆ ನಿಮ್ದಿಗೆ ಏನು ಬಿಸಿಲಿಗೆ ಕಾಯಿಸ್ಕೊಂತ ಕತ್ಕೊಂಡ್ಬಿಟ್ಟಿರಿ ಅರೆ ನಮ್ದಿಗೆ ಇವತ್ತು ಬುಧವಾರಗೆ ಅಲ್ಲ ಅದಕ್ಕೆ ಚಿಕನ್ ತರಕ್ಕೆ ಹೋಗ್ತಾ ಇತ್ತು ಆಮೇಲೆ ಪತಿ ನೀವ್ ಯಾವಾಗಿಂದ ವಾರ ನೋಡಕತ್ರಿ ನೀವೇನು ಯಾವಾಗ ಬೇಕು ಹೋಗ ಮಾಡ್ಕೊಂತೀರಿ ಅರೆ ಇವತ್ತು ಬುಧವಾರಗೆ ಸ್ವಲ್ಪ ಪೆಸಲ್ಗೆ ಇರ್ತದೆ ಪ್ರತಿದಿನಗೆ ಚಿಕನ್ಗೆ ಇರ್ತದೆ ಇವತ್ತು ಹಂಗೆ ಅಲ್ಲ ಇವತ್ತು ಚಿಕನ್ದು ಇರೋದಿಲ್ಲ ಜಾಸ್ತಿ ಮಟನ್ಗೆ ಇರ್ತದೆ ಪೀಸ್ಗೆ ಇರ್ತದೆ ಜೊತೆಗೆ ಸ್ವಲ್ಪ ಚಿಕನ್ ಕಬಾಬ್ಗೆ ಇರ್ತದೆ ಆದ್ರೂ ಏನಾನು ಹಬ್ಬದ ಅಡಿಗೆ ಬಿಡವ ನಿಮ್ದಂತ್ರು ಅರೆ ಶಾಂತಂದು ಅಕ್ಕ ಮಟನ್ದು ತಂದ್ಬಿಟ್ಟಿ ಸೇರ್ವಾಗೆ ಮಾಡ್ಬಿಟ್ಟಿ ಕುಸ್ಕಾಗೆ ಮಾಡ್ಬಿಟ್ಟಿ ಆಮೇಲೆ ಚಿಕನ್ದು ತಂದ್ಬಿಟ್ಟಿ ಕಬಾಬ್ಗೆ ಮಾಡ್ಬಿಟ್ಟಿ ಆಮೇಲೆ ಮೀನ್ಗೆ ತಂದ್ಬಿಟ್ಟಿ ಫ್ರೈಗೆ ಮಾಡ್ಬಿಟ್ಟಿ ಅರೆ ತಿಂತಾ ಇದ್ರೆ ನಮ್ದುಗೆ ಖಾನಾಗೆ ಬಹುತ್ ಅಚ್ಚಾಗಿರ್ತದೆ ಯವ್ವ ನಮ್ದು ಹಬ್ಬ ಹುಣ್ಮ್ಯಾಗ ಹೋಳ್ಗಿ ಕಡಬ ಬಳಕದ ಕಾಯಿ ಕುಂಬಳಕಾಯಿ ಶಾಂಡ್ಗಿ ಹಪ್ಪಳ ಆಮ್ಯಾಗ ಇದು ಒಗ್ಗರಣೆ ಅನ್ನ ಕಟ್ಟಿನ ಸಾರು ಬದ್ನಿಕಾಯಿ ಪಲ್ಯ ಉದ್ರಬೇಳೆ ಪಲ್ಯ ಹಿಟ್ಟಿನ ಪಲ್ಯ ನಮೂ ಎಷ್ಟು ತರ ಇರ್ತಾವ ಗೊತ್ತನ ಆದ್ರೆ ನೀವು ಏನೇನೇನೇನೋ ನಮ್ಮನಿ ಬೇರೆನ ಮಾಡಿರ್ತೀರಿ ಅದು ಚಲೋನೇ ಇರ್ತೈತಿ ಇದು ಚಲೋನೇ ಇರ್ತೈತಿ ಆದ್ರೂ ನಿಮ್ದು ಭಾಳ ಹಗರ್ ಬಿಡಯವ್ವ ಒಂದು ಅನ್ನ ಇಂಥದ್ದು ಏನಾರ ಒಂದು ಸೇರ್ವಾಗಿರುವ ಮಾಡಿದ್ರೆ ಆಗಿ ಹೋಗತಿ ರೊಟ್ಟಿಗೂ ಅದನ್ನ ತಿಂತೀರಿ ಚಪಾತಿಗೂ ಅದನ್ನ ತಿಂತೀರಿ ನಮ್ದು ಹಂಗಲ್ಲ ನೋಡುವ ನಮಗೂ ಹಂಗಲ್ಲ ರೊಟ್ಟಿಗೆ ಒಂದು 2 ಥರ ಪಲ್ಯ ಬೇಕು ಅದಕ್ಕೊಂಚೂರು ಮೆಣಸಿಕಾಯಿ ಉಪ್ಪ ಚೂರಿ ಬೇಕು ಅವ್ನ ಸೈಡಿಗೆ ಕಡ್ಕೊಂತ ತಿನ್ನಬೇಕು ಕಿರ್ಕಿ ಪಲ್ಯ ಬೇಕು ಮತ್ತೆ ಇಂಥದ್ದು ಆಮೇಲೆ ಅನ್ನ ಸಾರು ಅರೆ ಶಾಂತಕ್ಕ ಹೇಳೋದು ಸುಲಭಾಗಿ ಐತಿ ಅರೆ ಮಾಡೋದು ಇದೆಯಲ್ಲ ಮಸಾಲೆಗೆ ಎಲ್ಲ ತಯಾರಿಗೆ ಮಾಡ್ಕೋಬೇಕಲ್ಲ ಅದು ಎಷ್ಟು ಕಷ್ಟಗೆ ಇದೆ ಗೊತ್ತಾ ಮಟನ್ದು ಸೇರ್ವಾಗೆ ಸುಮ್ಮನೆ ಆಗ್ತದ ಅರೆ ಮಸಾಲೆಗೆ ರುಬ್ಕೋಬೇಕು ಕುಸ್ಕಾಗೆ ಸುಮ್ಮನೆ ಆಗ್ತದ ಕುಸ್ಕಾಗೂ ಎಲ್ಲ ಮಸಾಲೆಗೆ ರುಬ್ಕೋಬೇಕು ಅರೆ ಪೀಸ್ಗೆ ಫ್ರೈಗೆ ರೆಡಿ ಮಾಡ್ಕೋಬೇಕು ಕಬಾಬ್ಗೆ ಮಸಾಲೆಗೆ ರೆಡಿ ಮಾಡ್ಕೋಬೇಕು ಅರೆ ವಿಪರೀತ ಮಸಾಲದು ಕೆಲಸದು ಇದೆ ಆದ್ರೆ ಇದೆಲ್ಲ ಮಾಡಿದ್ಮೇಲೆ ತಿನ್ನಾಕತ್ರೆ ಅರೆ ಇದೆಲ್ಲ ಮರ್ತು ಹೋಗ್ತದೆ ತರ ಹೋಗ ನಮ್ಮ ಬರೀಲಿ ಏನು ಒದರ್ತಾವ ನಮ್ಮ ಕೈ ಬೈಸ್ಕೊಂಡು ಭರಾಗಿದ್ರೆ ಸುಮ್ಮನೆ ಹೋಗೋದು ನೋಡೋದು ಒದರ್ತಾರ ಒಂದು ಹೌದಾ ಅಂತ ಏನು ಒದರ್ತಾವ ಗಾಡಿನ ಏ ಹಲ್ಕಟ್ ಬಾಡ ಆರಾಮೇ ಹೌದಲ್ಲವ ಏ ಬಾಡ ತಣ್ಣಗ ಮುಕಳ ಗಾಡಿ ಇಟ್ಕೊಂಡು ಹೋಗಲ್ಲ ಅವ್ರ ಬಾಡ ಎದಕ್ಕೆ ಬಾಗಲ್ಲ ನಿಂತು ಒದರ್ಸಾಕತ್ತಿ ಕಿವಿ ಮರಗುಟ್ಟಕತ್ತಾವ ಇಲ್ಲೇ ಜೋಕ್ಮಾರ್ ಜೋಳ ಹೊರವನ ನಿಮ್ಮ ಹೋಗಟ್ಟು ಬಡ್ಕೊಂಡು ಆ ಬಾಡಾಗಿ ಗಾಡಿ ಕೊಡಿಸ್ಬೇಡ ಅವಂಗ ಸೊಕ್ಕ ಬಾಳ ಬರ್ತೈತಿ ಸಾಲಿಗೆ ಹೋಗಕ್ಕೆ ಅದಕ್ಕೆ ಗಾಡಿ ಅಂತೇಳಿ ಎಲ್ಲಿ ಹೇಳಿದ ಮಾತು ಎಲ್ಲಿ ಕೇಳ್ತಾನವ ಏಯ್ ನಿಲ್ಲಿಸ್ತಿಲ್ಲದನ ಅವ್ರ ಬಾಡೆ ದೊಡ್ಡವ ಮನ್ ತಗೊಂಡೇನ್ ಹೊಸ ಗಾಡಿನ ಎದಕ್ ಬೈತಿ ಎಳ ಏ ಲಡ್ದುಲಟೇನ ಎಳ ಅವ್ರ ಬಾಡೆ ಇಲ್ಲಿ ನಿಂತು ಎದಕ್ಕೆ ಒದರ್ಸಾಕತ್ತಿ ಯಾವ್ರ ಹುಡುಗಿಯಾರು ನೋಡ್ಬೇಕಾಗೈತೆ ನಿನ್ನ ಗಾಡಿನ ತಣ್ಣಗೆ ಇಟ್ಕೊ ತಂದನ ಚಾಯಿ ಚಾಲು ಮಾಡಿದ್ನ ಇಟ್ಕೊಂಡು ಹೋಗ್ನ ಅದನ್ನ ಬಿಟ್ಟಾನ ಹಂಗ ಒದರ್ಸ್ತಾನ ಅದೇನದ ಪೆಟ್ರೋಲ್ 2 ದಿನ ಕಾಯಿಗೆ ಹೋಗತ್ತಲ್ಲ ಹಂಗ ಒದರಿಸಿ ಅಂದ್ರೆ ನೀನು ಅದು ಅಲ್ದ ಹೋಗಿ ನೋಡಿ ಯಾಪರಿ ಬರಾಕತ್ತೈತಿ ನೀನ ಅಲ್ವೇ ಅದ ಒಂಥರ ಆ ಗಾಡಿ ಸೌಂಡ್ ಕೇಳಾಕೈತಲ್ಲ ಬರೀ ಮಜಾ ಅನಸ್ತತ್ವಿ ಅದಕ್ಕ ಇಲ್ಲಿ ಜೀವ ಜಾಲಿ ಅಂತ ಬಾಯಿಗೆ ಬರಾಕತ್ತೈತಿ ಅವ್ರ ಭಾಡೆ ಮಜಾ ಅನಸ್ತಂತಿ ಇವಂಗ ಕೇಳ್ತಾನ ನಿಮ್ಮವ್ ಬರ್ಲಿ ಗಾಡಿ ಅದಕ್ಕದ ಎದಕ್ ಬೇಕಾಗಿತ್ತು ಅವ ಮಕ್ಕಳಾಗ ಓಡಾಡಕಂತ ಕೇಳ್ತಾನ ಅವನು ಅವ್ರ ಭಾಡೆ ನಡ್ತೀನಿ ಏನಂತಿ ಲಡ್ದು ಲಟ್ಟೆನ ಹೂವ ಶಾಂತಕ್ಕ ಚಲೋ ಬೇದಿವ ಕಿವಿ ಮರಗುಟ್ಟುಂಟಿದು ಮತ್ತ ಆರಾಮದಿಯಲ್ಲ ಆರಾಮ ಏನ್ ಆರಾಮ ಅಲ್ಲ ನಿನಗಂಡ್ ರಾತ್ರಿ ಕುಡಿದು ಬಂದು ನಮ್ನಿ ಜಗಳ ತೆಗ್ದಿತ್ತಲ್ಲ ಅದ್ರ ಬಾಯಾಗನ ಹಟೆಗಳಿಗೆ ಏನಕ್ಕಿದ್ದಿತ್ತವ ಕುಡ್ದು ನಿಂತ್ರ ಅಂತ ನಾನು ಅದ್ರ ಬಾಯ ನನ್ನ ಜಿಟ್ಟಿ ಸಾಕಾಗೈತೆ ನನಗಂತೂ ಹೊತ್ತಾಗ ಕುಡ್ದು ಬಂದೈತಿ ಆ ಪರಿ ಉಳ್ಳಾಡುವಂಗ ನಿಂದ್ರಾಕ್ ಬರ್ವಲ್ದು ನೀರ್ ಕುಡಿಯಾಕ ಆಗ್ವಲ್ತ ಚಡ್ಡಿ ಬಿಚ್ಚಿ ಉಚ್ಚಿ ಹೊಯ್ಯಾಕ ಆಗ್ವಲ್ತ ಅವಂಗ ಬಚ್ಚಲೆ ಅದ ಮನಿ ಅದ ಗೊತ್ತಾಗ್ವಲ್ತ ಹಿಂಗ ಅವ್ನ ನಮ್ಮನಿ ಬಚ್ಚಲೆ ಐತಿ ನನಗೆ ಒಂದಕ್ಕೆ ಬಂದವನ್ನ ಬಡ ಹೊರಗೆ ದುಡ್ತಾರ ಆಕಿ ನೋಡಿ ಅಲ್ಲೇ ಗಿಡದಂತೆಲ್ಲ ಹೋಗತ್ತಾಗ ಅಂತೇಳಿ ಮತ್ತೇನ್ ಮಾಡ್ಲೇವ ನಡು ಮನೆ ಉಚ್ಚಿ ಒಂದ್ರೆ ಅದನ್ನ ಬಳ್ಕೊಂಡ್ ಕುಂದ್ರಾರ ಹೊಲಸಿ ಆಟಾಗ ಅದಕ್ಕೆ ಮತ್ತೇನ್ ಮಾಡೋದು ಅಂತೇಳಿ ಅವಾಗ ಹೇಳಿ ನೀವು ಹೊರಗೆ ದಬ್ಬಿ ನೋಡತ್ತಾಗ ಹೋತು ರಾತ್ರಿ ಎಲ್ಲ ಹೊರಗೆ ಬಿದ್ದಿತ್ತು ತಂಡಾಗ ತಲೆ ಕೆಟ್ಟ ಹೋಗತ್ತೆ ಶಾಂತಕ್ಕ ನನಗಂತೂ ಹೊತ್ತಾಗ ಏನ್ ಮಾಡ್ಬೇಕು ಹೇಳಿ ನೀನ ನೋಡೋಣ ಒಂದು ಕೆಲಸ ಮಾಡೋದಿಲ್ಲ ಒಂದು ಬಗ್ಸಿ ಮಾಡೋದಿಲ್ಲ ನಿಂತು ಬಿಡದೈತಿ ಇಷ್ಟೆಲ್ಲ ತಕ್ಕೊಂಡು ದುಡ್ದಿದ್ದೆಲ್ಲ ಕುಡ್ಕುಡು ಬರ್ತಾನ ಸಂಸಾರ ನಡೆಸ್ಬೇಕು ಉನ್ವಾಯವ್ವ ಸಾಕಾಗೈತಿ ನನ್ನ ಗಂಡೊಂದು ನಿನ್ನ ಗಂಡೊಂದು ಜೋಡಾಗಿ ಬಿಟ್ಟವ್ ನೋಡಿ ಜಲ ಮಾತಾಗ ಸಾಕಾಗಿ ಜೀ ಅನ್ಸ್ಯಾವ ನನಗಂತೂ ಹೊತ್ತಾಗ ಈ ಕುಡುಕರಿಗೆ ದೇವ್ರು ಯಾವಾಗ ಅಳಗಾಲ ತರ್ತಾನ ಏನ ಬರ್ತಂತೋರಿವ ಹುಡಿ ಒಂದೈತ್ ಮನ್ಯಾಗ ಕಾಲೇಜಿಗೆ ಹೋಗ್ಬೇಕನ್ನಕತ್ತಿತ್ತು ನಾನು ಇಲ್ಲೇ ಶಟ್ರ ಅಂಗಡಿ ಕಡೆ ಹೋಗಿದ್ನೆ ಹಂಗ ಬಂದಿತ್ತಾಗ ಬರ್ಲ್ಯಾ ಮಧ್ಯಾಹ್ನ ಗಡ್ಸೆ ಬಾ ಅಡ್ಡಾಡ್ಕೊಂತ ಅರೇ ಶಾಂತಕ್ಕ ನಮ್ದಿಗೆ ಮಾರ್ಕೆಟ್ಗೆ ಹೋಗ್ತಾ ಇದೀವಿ ಬರ್ತೀನಿ ಯವ್ವ ಫೋನ್ ಹಚ್ಚಿದ್ದೇನ್ ಬೇ ಮಾವ್ಗ
ಇಲ್ಲಪ್ಪ ಹಚ್ಬೇಕು, ಈಗ ಹಚ್ತೇನೆ. ಇನ್ನೂ ಯಾವಾಗ ಹಚ್ತೀವಿ ಅವ ತಪಟ ಹಚ್ಚ. ಏನ್ ಬಿಡ ಬಾಡೆ ಬಿಡ್ರೆ ನಿಮ್ಗ ಹೂ ಅಂದ್ಬಿಟ್ಲೆ ಹಾ ಅಂದ್ ಬಿಡ್ಬೇಕು ನಿಮ್ಗ ತಗ. ಮದ್ದು ಕೊಟ್ಟು ಬಿಟ್ಲೆ ಎದ್ದು ಕುಂತ ಬಿಡ್ಬೇಕತ್ತಾಗ. ತಡಿ ಹಚ್ತೇನೆ. ನಂಬರ್ 8 7 2 1. ಹಾ ಐತಿ ರೀ. ನಿಮ್ ತಂಗಿ ಫೋನ್ ಮಾಡ್ಯಾಳ. ನಮ್ಮ ತಂಗ್ಯ ತೊಮೇಲೆ ಮಾತಾಡೋಣ. ಮೊದ್ಲೇಕ ನೀನ ಹಲೋ ಅನ್ನ. ಹಾ ಎಬ್ಸ್ತೇನೆ. ಹಲೋ ಅತ್ಗೆಮ್ಮ, ಆರಾಮದಿರಿ? ಸೌಂಡು ಹೂನ ಆರಾಮದೇನಿ ಶಾಂತ. ನೀ ಆರಾಮದಿಯಲ್ಲ? ಮನ್ಯಾಗ ಎಲ್ಲಾರು ಹೆಂಗದಾರ? ಆರಾಮದಾರನ? ಹೊಸ ಸೊಸಿ ಏನಂತಾಳ? ಆರಾಮದಾಳ ನೋಡ್ರಿ ಆಕಿನ. ಚಲೋ ಅದಾಳಿ. ನಿನ್ ಪಾಪ ಮನಿಗೆ ಹೊಂದಾಣಿಕೆ ಮಾಡ್ಕೊಂಡೆ ಬಾಳೆ ಮಾಡ್ಕೊಂಡು ಹೋಗದ್ ಪಾಪ. ಒಂದು ಬ್ರಹ್ನ ಅಕ್ಷರ ತೆಗಿಯಂಗಿಲ್ಲ, ಸುಳ್ಳು ಹಾಕ್ಯಬೇಕ. ಬಾ ಶಾಣೆ ಐತಿ ಹುಡುಗಿ, ಮಂತನ್ ಬಾಳೆ ಮಾಡುದ್ರಾಗ. ಅಡ್ಡಿ ಇಲ್ಲ. ನನ್ನ ಹೆಂಡತಿ ಮನ್ಯಾಗ ಏನಾರ ಜಗಳ ಮಾಡ್ಲಿ ಹೊರಗೆ ಸೊಸಿನ ಬಿಟ್ಟು ಕೊಡಂಗಿಲ್ಲ. ಬೇಷಾತಲ್ ಮತ್ತ. ಇಷ್ಟು ಚಲೋ ಸೊಸಿ ಸಿಕ್ಕಾಳ ಅಂದ್ರ ಮತ್ತಿನೇನೈತಿ, ಹೌದಿಲ್ಲ? ಅಂದಂಗ ನನ್ನ ಹಳೆ ಆರಾಮದಾನ ಅತ್ತಿಯಮ್ಮ? ಅಣ್ಣ ಏನ್ ಮಾಡಕತ್ತಾನ? ನಿಮ್ಮ ಅಣ್ಣ ಮಕ್ಕೊಂಡಾರ. ಹೌದನ ಅತ್ತಿಗೆಮ್ಮ? ಅಣ್ಣ ಮಕ್ಕೊಂಡಾನ. ಒಂಚೂರು ಮಾತಾಡ್ಬೇಕಿತ್ತು. ಒಂಚೂರು ಎಚ್ಚರಿದ್ರೆ ಒಂಚೂರು ಎಬ್ಸಿ ಫೋನ್ ಕೊಡ್ತೀನಿ ಅತ್ತಿಗೆಮ್ಮ. ಒಂಚೂರು ಅರ್ಜೆಂಟ್ ಇತ್ತವ. ಏನ್ ಹೇಳ? ಕೊಡ್ತೇನಂತ. ಏನ ಭಾಳ ಅರ್ಜೆಂಟನ? ಯಾಕೆ ಆರಾಮದಿರಿಲ್ಲ? ಹ್ಞೂ ಆರಾಮದೇವಿ. ಅದು ಒಂಚೂರು ಆಸ್ತಿ ಸಲುವಾಗಿ ಸ್ವಲ್ಪ ಹೊಲದ್ದು ಒಂಚೂರು ನನ್ನ ಮಗಂದು ಅದು ಮಾತಾಡ್ಬೇಕಿತ್ತು. ಅದಕ್ಕೆ ಒಂದು ಸ್ವಲ್ಪ ಅಣ್ಣನ ಕೈ ಫೋನ್ ಕೊಡ್ಬೇ. ಹಾಂ ಕೊಡ್ತೇನೆ ರೀ. ರೀ ರೀ ಯಾಕ್ರಿ ಆರಾಮ ಅನ್ಸೋಲ್ದನ? ಇವ್ರ ಶಾಂತಕ್ಕೆ ಫೋನ್ ಮಾಡ್ಯಾಳ. ಹಾಂ ನಿಮ್ಮ ತಂಗಿ ರೀ. ಕೇಳಾಕತ್ತೈತೇನ ಗೊರ್ಕಿ? ಯಾಕೆ ಜೋರು ಹೊಡ್ಯಾತಾರ? ಒಳ್ಳೆ ಜೋರು ನಿದ್ದೆ ಆಗದಾರ. ಹೌದಾ? ಹಂಗಾರ ಒಂದು 10 ನಿಮಿಷ ಬಿಟ್ಟು ಇಲ್ಲ ಅಣ್ಣ ಎದ್ದಿಂದ ಒಂದು ಫೋನ್ ಹಚ್ಚಿಸ್ಕೊಡ್ತೀಯಾ ಅತ್ಗೆಮ್ಮ? ಹಾಂ ಈಗ ಅಣ್ಣ ಎದ್ದಿಂದ ಫೋನ್ ಹಚ್ಚಿಸ್ಕೊಡ್ತೇನೆವ. ಅಯ್ಯೋ ಒಲಿ ಮ್ಯಾಗ ಹಾಲು ಇಟ್ಟಿದ್ನಿ. ಹಂಗಾರೆ ಇಡ್ಲ್ಯಾ ಫೋನ್? ನಂದು ಅಡುಗೆ ಮಾಡ್ಬೇಕವ. ಅದಕ್ಕೆ ಯಾಕೆ ಅವ್ರಿಗೂ ಒಂಚೂರು ಆರಾಮ ಅನ್ಸಾಕತ್ತಿದ್ದಿಲ್ಲ ಅಂದ್ರೆ ಮಕ್ಕೊಂಡಾರ ಕಾಂತತಿ. ಹಾಂ ಆತತ್ಕೆಮ್ಮ. ಇದು ನೋಡ್ದೇನಪ್ಪ, ಫೋನ್ನೇ ಮಾತಾಡೇನಿ. ಅಣ್ಣ ಮಕ್ಕೊಂಡಾನಂತ. ಏನೋ ಅವಂಗೂ ಆರಾಮ ಅನ್ಸವಲ್ದಂತ. ಏನಾಗೈತೆ ಗೊತ್ತಿಲ್ಲ ಪಾಪ ನಮ್ಮ ಅಣ್ಣಗ. ಎದ್ದಿನ ಫೋನ್ ಹಚ್ಚಂದೇನಲ್ಲ, ಹಚ್ಚಿಂದ ಮಾತಾಡ್ತಿಂತು. ಹಾಂ ಅವ ಈಗ ಹಿರಿಯರ ಹಬ್ಬ ಒಂದು ಮಾಡ್ತಾರಲ್ಲ, ಈಗ ನರಕ ಚತುರ್ದಶಿ ದೀಪಾವಳಿಗಿಂತ ಮುಂಚೆ. ಅವಾಗ ಅಪ್ಪ ಅವು ಎಡಿ ಹಾಕು ಬತ್ನೆ ಕರಿತಾನಲ್ಲ, ಅವಾಗಾದ್ರೂ ಹೋಗಬೇಕಾ ನಾನು. ಈಗ ಫೋನ್ನೇ ಮಾತಾಡಿ ಅವಾಗ ಹೋಗಿ ಇದ್ರಿಗೆ ಮಾತಾಡ್ತೇನೆ ಆತ. ಇನ್ನೊಂದು 3-4 ದಿನ ನೋಡ್ದೇನ ಏನ ಆಸ್ತಿ ಅನ್ನಕತ್ತಾಳ ನೋಡ್ರಿಕಿ. ಹೊಲ ಕೇಳಾಕ ಇರ್ಬೇಕು. ನನಗೆ ಬರ್ಬೇಕಾಗಿದ್ದು 2.5 ಎಕರೆ ಕೊಡು, ನೀವೊಂದು 2.5 ಎಕರೆ ಇಟ್ಕೋ ಅಂತ ಹೇಳಾಕ. ಒಳ್ಳೆ ಕಿಮ್ಮತ್ತಿನ ರೇಟಿನ ಹೊಲ ಅದಾವ. ಈಗ ಅಕ್ಕಿ ಕೊಟ್ರೆ ನನಗೆ ಗಂಡು ಮಗ ಅದಾನ, ಏನು ಮಾಡೋದು? ಅದಕ್ಕೆ ಇದ ಕಾರಣಕ್ಕೆ ಆ ಹುಡುಗಿ ನೀ ಮನೆಗೆ ತಗೋಬೇಕು ಅನ್ನಕತ್ತಿರೋದು. ನಾನು ಹೆಂಗಾರ ಎಮೋಷ್ನಲ್ ಆಗಿ ಮಾತಾಡಿ ಉಳಿಸ್ಕೊಂಬಿಡುನು ಅಂತ ಒಂದು ಐಡಿರಿಯ ಮಾಡ್ಬೇಕಾಗೈತಿ. ಚಲೋ ಐಡಿರಿಯಾನ ಮಾಡ್ತೀನಿ. ಯವ್ವ ಮಾತಾಡ್ ಮತ್ತೆ ಬಿಡಬೇಡ. ಅಲ್ಲ ಇಷ್ಟೊತ್ತಾತಿಲ್ ನಿಂತು ನನ್ನ ಹುಡುಗಿ ಹೊರಗೆ ಬರೋಳ್ಳಲ್ಲ. ನಮ್ಮ ಅತ್ತಿ ನೋಡಿದ್ರೆ ಆ ಕಡೆ ಹೋಗೋದು ನೋಡೇನಿ, ಶಾಂತ ದೊಡ್ಡವನ್ ಮನೆ ಕಡೆ. ಯಪ್ಪ ದೇವ್ರೆ. ಪಾರ್ವತಿ ಯಾರು? ಓ ಇವನ ಏನ? ಪಾರ್ವತಿ ಇಲ್ಲ, ಅದೇನಂತಾರಲ್ಲ ನಾಯಿ ಕರೆದ್ರ ಬಾಲ್ ಬಂತ ಅನ್ನಂಗ ಆತಲ್ಲ ಇದು. ಏನಂದಿ? ನಮ್ಮವ್ ನಾಯಿ ಅಂತಿ? ಅಲ್ಲ ಒಡಪ್ ಹೇಳಿದೆ, ಒಡಪು. ನಾನ್ ನಿಮ್ಮ ಅವ್ಗ ಅಂದಿಲ್ಲ, ಮತ್ತೆ ಹಂಗೆ ಹೇಳಿ ಶಿಕ್ಷಿ ಅತ್ತಿಲ್ಲ ಅತ್ತಿ. ಹೊರಗೆ ಹೋಗ್ಯಾಳ ದೊಡ್ಡವನ್ ಮನಿಗೆ. ಶಾಂತ ದೊಡ್ಡವ ಇಲ್ಲ ಅಲ್ಲೇ ಹೋಗ್ಯಾರ. ಒಂದ್ ಸ್ವಲ್ಪ ಕುಡಿಯಾಕ ನೀರ್ ಕೊಡ್ತೀನ? ನಮ್ಮ ಮನೆ ನೀರಿಲ್ಲ ಕುಡಿಯಾಕ. ನಳ ಬಿಟ್ಟಿಲ್ಲಲ್ಲ, ನೀರ್ ತುಂಬಿಲ್ಲ. ಕುಡಿಯಾಕ ನೀರ್ ಕೇಳೋದ್ರಿಗೆ ನೀರ್ ಕೊಟ್ಟಿಲ್ಲ ಅಂದ್ರ ಕರು ಮತ್ತೆ ಹೋಗತ್ ನೋಡು, ವಿಚಾರ ಮಾಡು. ನೀ ಗೊತ್ತೈತೆ ನನ್ಗೆ ಇಲ್ಲಿ ಯಾಕೆ ಬಂದಿ ಅಂತೇಳಿ. ನಮ್ಮವ್ವ ಅತ್ತಾಗ ಹೋಗುದು ನೋಡ್ಕೊಂಡಿದ್ದ, ಮುದ್ದಾಂ ಬಂದಿ ಇಲ್ಲೇ ಸುಳ್ಳ ನಮ್ಮವ್ವನ ಹೆಸರು ಕೂಕೊಂತ. ಹೌದಿಲ್ಲ? ನಿಮ್ಮ ಮನೆ ಏನ್ ದೂರ ಐತಿ? ಇಲ್ಲ ಎಡು ಬಿದ್ರೈತಿ, ಕೈಯಾಗ ನೋಡಿದ್ರೆ ಗಾಡಿ ಐತಿ, ಹೋಗಿ ಕುಡಿಬೇಕು ಬೇಡ ನಿಮ್ಮ ಮನೆಗ. ನಮ್ಮ ಅತ್ತಿ ಮಗಳದಾಳ ಇಲ್ಲಿ. ಒಂದಿಟ್ಟು ನೀರ್ ಕೇಳಿ ಕುಡಿಲಿಲ್ಲ ಅಂದ್ರೆ ಹೆಂಗೆ ಹೇಳ? ಸ್ವಲ್ಪ ಕೊಡು, ಹಂಗೆ ಮಾಡ್ಬಾರ್ದು. ನಾವು ನಾನು ನೀರು ಕೊಡು. ಇಲ್ಲ ನಿಂದ್ರ ಒಳಗ್ ಬಂದೆ ಅಂದ್ರೆ ನೋಡ್ ಮತ್ತೆ ಬರೇ ಬೈತಾಳ. ತಗೋ ಕೈ ಬಿಡ. ನಾವು ಆಟ ಹಿಡ್ಕೊಂಡೇನಿ, ನಾ ಎಲ್ಲಿ ಕೈ ಹಿಡ್ಕೊಂಡೇನಿ? ಈಗ ನಮ್ಮವ್ವ ಬಂದ್ಲಂದ್ರೆ ಜಾಡ್ಸಿ ಹೋಯ್ತಾಳೆ, ಕೈ ಬಿಡ. ನಿಮ್ಮ ಅಪ್ಪಗೊಂದು ಕ್ವಾರ್ಟರ್ ಕೊಡ್ಸಿದೆ ಅಲ್ಲೇ ಅಂಗಡಿ ಮುಂದೆ. ನಿಮ್ಮ ಅಪ್ಪ ಫುಲ್ ಪಿದಾಗಿಬಿಟ್ಟಾನ. ನನ್ನ ನಾಳೆ ನೀನ ಅಂತೇಳಿ ಹೇಳಿ ಬರೆದು ಕೊಟ್ಬಿಟ್ಟಾನ. ಇವತ್ತ ಹ್ಞೂ ಅನ್ನ ಈಗ ಇನ್ನೊಂದು ಕ್ವಾರ್ಟರ್ ಕೊಡ್ಸಿನಿ ಅಂದ್ರೆ ನಿಮ್ಮ ಅಪ್ಪ ನನಗೆ ಲಗ್ನಾನ ಮಾಡಿಬಿಡ್ತಾನೆ ನಿನ್ನ. ಆದ್ರೆ ನಿಮ್ಮ ಅವ್ವ ಬೇಕು ಹ್ಞೂ ಒಳ್ಳಲ್ಲ. ಏನು ಮಾಡ್ಬೇಕು ನೀನು? ಬರೀ ಗಾಂಚ ಇಲ್ಲಿ ನಿಮ್ಮ ಅವ್ನಂಗೆ. ಇಲ್ಲೋಡ ನಮ್ಮ ಅಪ್ಪ ಕುಡಿಸಿ ಅದ ಹಾಳು ಮಾಡದ ನೀನು. ಬರ್ಲ ಮೌ ಬರ್ಲಿ ಹೇಳ್ತಂತಡಿ. ನಮ್ಮವ್ವ ಬಂದ್ಲ. ನಾ ಏನು ಮಾಡಿಲ್ಲ. ಎಲ್ಲದಾಳ? ಅಲ್ಲ ನೀನು ಎಟ್ಟಿರ್ಬೇಕಲೇ ಭೂಮಿ. ಅತ್ತಿ ಬಂದ್ಲಂತ ಹೆದರ್ಸ್ತೀನ? ಇರ್ಲಿ ಒಂದಿನ ನೋಡ ನಿಮ್ಮವ್ವ
ಕಾಲು ತೊಳೆದು ಕನ್ಯಾದಾನ ಮಾಡ್ತಾಳ. ನೀನು ಮಾವ ಐ ಲವ್ಸ್ ಯು ಅಂತೇಳಿ ನಾನು ಬೆನ್ನ ಹತ್ತಿ ಬೈಸ್ಕೊಂತೀಯ ಈಗ ನನ್ನ ಕಡೆ. ನಮ್ಮವ್ ಬರ್ತಾಳೆ ಹೇಳ್ತಾನೆ ಹಿಂಗೆ ಮಾಡ್ತಾನೆ ನೋಡವ ಅಂತೇಳಿ. ನಮ್ಮವ್ ಇದ್ದಾಗ ಸತ್ ನಾ ಇದ್ದಂಗೆ ಇರ್ತಿ, ಒಂದು ಮಾತು ಮಾತಾಡಂಗಿಲ್ಲ, ಏನು ರೇಕ್ಸಂಗಿಲ್ಲ, ಸುಮ್ಮನೆ ಇರ್ತಿ. ಹಂಗ ಏನು ನಳೆ ಸುದ್ದುಳು ಗುದ್ದಪ್ಪ ಅನ್ನಂಗ ನಮ್ಮವ್ ಇಲ್ಲಂದ್ರೆ ಇಷ್ಟು ನಾಟಕ ಮಾಡ್ತೇನೆ. ಈ ರಾಕ್ಯಾನ್ ಸ್ಪೆಷಾಲಿಟಿನ ಹಿಂಗೆ. ನೀವು ಒಂದ್ಸಲ ಹ್ಞೂ ಅನ್ನ ನಿಮ್ಮ ಅವ್ನ ಇದ್ರಿಗೆ ನಿಂಗೆ ಲೈನ್ ಹೊಡಿತೀನಿ. ಏನ್ ಬೇಕಾಗಿಲ್ಲ, ಹೋಗಿ ಮೊದ್ಲಿಂದ ಹೋಗ. ನೀರಿನ ವಾಟೆ ಒಯ್ಲಿ ಒಳಗೆ. ಯಪ್ಪ ನಮ್ಮ ಅತ್ತಿ ಮಗಳನ್ನ ಮಾತಾಡ್ಸಿದ್ದಾತು. ಅತ್ತಿ ಮಗಳಂದ್ರೆ ಏನು ಸ್ವಂತ ಅತ್ತಿ ಮಗಳಲ್ರಿ. ಊರಾಗ ಈಗ ಅತ್ತಿ ಮಾವ ಅಂತ ಇರ್ತಾರೆ ನೋಡ್ರಿ ನಮ್ಮ ಹಳ್ಳಿಗಳಾಗ. ಹಂಗೆ ಚಿಕ್ಕಪ್ಪ ದೊಡ್ಡ ಇದು ಕಾಕ ಸಣ್ಣವ ಅನ್ಕೊಂತ ಭಾಳ ಕ್ಲೋಸ್ ಇರ್ತೇವೆ ರೀ ನಾವೆಲ್ಲರೂ. ಮಾವ ದೊಡ್ಡಪ್ಪ ಅಂತೇಳಿ. ಈ ಅಂಕಲು ಅಂಟಿ ಕುಂಟಿ ಪಂಟಿ ಇವೆಲ್ಲ ಸುಳ್ಳು, ಭಾಳ ಕಡಿಮೆ ಮಾತಾಡೋದು. ಹಾಗಾಗಿ ಅತ್ತಿ ದೂರದಿಂದ ಅತ್ತಿ ಮಗಳಂದ್ರೆ ನನಗೆ ಭಾಳ ಇಷ್ಟ. ಐ ಲವ್ ಶಿಮ್. ಏನು ಮಾಡಕತ್ತಿ ನಮ್ಮ ಅತ್ತಿ ಹೂ ಒಳ್ಳೆ. ನಮ್ಮ ಮಾವ ಸ್ವಲ್ಪ ಎಣ್ಣೆ ಹೊಡಿಗಿರಾಕಿ ನಮ್ಮ ಮಾವಗೆ ಒಂದು ಕ್ವಾರ್ಟರ್ ಕೊಡಿಸಿದ್ರೆ ಸಾಕು. ಅಳ್ಯಾ ನನ್ನ ಮಗಳು ನಿನಗೆ ಫಿಕ್ಸ್ ಅಂತ ನಮ್ಮ ಮಾವ. ನಮ್ಮ ಮಾವು ಕುಡಿಸಿ ಒಳಗೆ ಹಾಕೊಂಡ್ಬಿಟ್ಟೇನಿ. ನಮ್ಮ ಅತ್ತಿಗೆ ಏನು ಮಾಡಿ ಒಳಗೆ ಹಾಕೋಬೇಕಂತ ಗೊತ್ತಾಗೋಲ್ತು. ಹೆಂಗಾರ ಮಾಡಿ ಪಟಾಯಿಸ್ತೇನೆ ಆಕಿ ಮಗಳನ್ನ ಪಟಾಯಿಸ್ತೇನೆ. ನಮ್ಮ ಅತ್ತಿಗೂ ಹೂ ಅನ್ನಿಸ್ತೇನೆ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ.